ಫೋನ್ ಬರ್ತಾ ಇದ್ದಂತೆ ಆಕಾಂಕ್ಷಿಗಳಲ್ಲಿ ಫುಲ್ ಸಂಭ್ರಮ. ಸಿದ್ದರಾಮಯ್ಯ ನಿವಾಸಕ್ಕೆ ಆಗಮಿಸ್ತಾ ಇರುವಂತ ನೂತನ ಸಚಿವರು ಶಿವಲಿಂಗೇಗೌಡ ಬಸವರಾಜ ರಾಯರೆಡ್ಡಿ ಆಗಮನ ಆಗಿದೆ. ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡುವ ಮೂಲಕ ತಮ್ಮ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಯಾರ್ಯಾರ ಮೂಲಕ ಲಾಭಿ ಮಾಡಿದ್ರಲ್ಲ ಧನ್ಯವಾದ ತಿಳಿಸ್ತಾ ಇದ್ದಾರೆ ಮಂತ್ರಿಗಿರಿ ಸ್ಥಾನ ಸಿಕ್ಕಿದ್ಕೆ. ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ ನರೇಂದ್ರ ಸ್ವಾಮಿ. ಶಿವಲಿಂಗೇಗೌಡ ಬಸವರಾಜ ರಾಯರೆಡ್ಡಿ ಅವರು ಕೂಡ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಧನ್ಯವಾದ ತಿಳಿಸಿದ್ದಾರೆ. ನೂತನ ಸಚಿವರು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡೋದ್ರ ಮೂಲಕ ತಮಗೆ ಸಚಿವ ಸ್ಥಾನ ಸಿಕ್ಕ ನಂತರ ಅಭಿನಂದನೆ ತಿಳಿಸುವಂತ ಕೆಲಸವನ್ನ ಮಾಡಿರೋದು ನೂತನ ಸಚಿವರು. ಸಿದ್ದರಾಮಯ್ಯ ಅವರ ಮನೆಗೆ ಪದೇ ಪದೇ ಭೇಟಿ ನೀಡ್ತಾ ಇದ್ದಂತ ಅನೇಕ ಶಾಸಕರನ್ನ ನಾವು ಗಮನಿಸಿದ್ವಿ. ಲಾಭಿ ಮಾಡ್ತಿದ್ದಾರೆ ಅಂತ ಹೇಳ್ತಾನೆ ಇದ್ವಿ. ಯಾವಾಗ ಪಟ್ಟಿ ಬಿಡುಗಡೆ ಆಗುತ್ತೆ ಅಂತ ಅದರತ್ತ ಎಲ್ಲರ ಚಿತ್ತ ನೆಟ್ಟಿತ್ತು. ಫೈನಲಿ ಈಗ ಫೋನ್ ಬರ್ತಾ ಇದ್ದಂತೆ ನಿಮ್ಗೆ ಮಂತ್ರಿಗಿರಿ ಸಿಕ್ಕಿದೆ, ನೀವು ಕೂಡ ನೆಕ್ಸ್ಟ್ ಮಿನಿಸ್ಟರ್ ಅಂತ ಗೊತ್ತಾಗ್ತಾ ಇದ್ದಂತೆ ಶಿವಲಿಂಗೇಗೌಡ ಬಸವರಾಜ ರಾಯರೆಡ್ಡಿ ಇರಬಹುದು, ನರೇಂದ್ರ ಸ್ವಾಮಿ ಇವರೆಲ್ಲರೂ ಕೂಡ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಅವರಿಗೆ ಅಭಿನಂದನೆ ತಿಳಿಸಿದ್ದಾರೆ. ಈ ಪಟ್ಟಿಯಲ್ಲಿ ಸಾಕಷ್ಟು ಹೆಸರುಗಳೇನಿದ್ವು, 40ಕ್ಕೂ ಹೆಚ್ಚು ಆಕಾಂಕ್ಷಿಗಳ ಹೆಸರು. ಅದರಲ್ಲಿ ಸಿದ್ದರಾಮಯ್ಯನವರ ಕಡೆಯವರು ಇದ್ರು, ಡಿ.ಕೆ. ಶಿವಕುಮಾರ್ ಅವರ ಕಡೆಯವರು ಇದ್ರು. ಅದರ ಜೊತೆಗೆ ಎಐಸಿಸಿಯು ಕೂಡ ಕೆಲ ಹೆಸರುಗಳನ್ನ ಪಟ್ಟಿ ಮಾಡ್ಕೊಂಡು ಇಟ್ಕೊಂಡಿತ್ತು. ಫೈನಲ್ ಆಗಿ ಈಗ ಒಂದ್ ರೀತಿ ಸಮತೋಲನವನ್ನ ಕಾಪಾಡಿಕೊಂಡಿದೆ ಹೈಕಮಾಂಡ್. ಸಿದ್ದರಾಮಯ್ಯನವರ ಕಡೆಗೆ ಇದ್ದಂತ ಅವರ ಬಣದಲ್ಲಿ ಗುರುತಿಸ್ಕೊಂಡಿದ್ದವ್ರು ಇರಬಹುದು, ಡಿ.ಕೆ. ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸ್ಕೊಂಡವ್ರು ಇರಬಹುದು. ಹಾಗೆ ಎಐಸಿಸಿನೂ ಕೂಡ ಕೆಲವರ ಕಾರ್ಯವೈಖರಿ ಗುರುತಿಸಿ ಈಗಾಗಲೇ ಸಚಿವ ಸ್ಥಾನ ಕೊಟ್ಟಿರೋದು. ಸದ್ಯ ಸಿದ್ದರಾಮಯ್ಯನವ್ರನ್ನ ಭೇಟಿ ಆಗೋದ್ರ ಮೂಲಕ ನರೇಂದ್ರ ಸ್ವಾಮಿ, ಬಸವರಾಜ ರಾಯರೆಡ್ಡಿ ಇರಬಹುದು, ಇವರೆಲ್ಲರೂ ಧನ್ಯವಾದವನ್ನ ತಿಳಿಸ್ತಾ ಇದ್ದಾರೆ. ಮಂತ್ರಿಗಿರಿ ಸಿಕ್ಕಿದೆ ಅಂತೇಳಿ ಫೋನ್ ಬರ್ತಾ ಇದ್ದಂತೆ, ಆ ವಿಷಯ ಗೊತ್ತಾಗ್ತಾ ಇದ್ದಂತೆ ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿ ಅವರಿಗೆ ಒಂದು ಅಭಿನಂದನೆ ಅಥವಾ ಕೃತಜ್ಞತೆ ಸಲ್ಲಿಸುವಂತ ಕೆಲಸವನ್ನ ನೂತನ ಸಚಿವರು ಮಾಡ್ತಾ ಇರೋದು. ಇವರೆಲ್ಲರೂ ಈಗ ಫುಲ್ ಸಂಭ್ರಮದಲ್ಲಿದ್ದಾರೆ, ಖುಷಿಯಲ್ಲಿದ್ದಾರೆ. ಕಾರಣ ಮಂತ್ರಿಗಿರಿ ಸಿಗ್ಲೇಬೇಕು ಅಂತಾನೆ ಇದ್ರು. ಇವತ್ ಪಟ್ಟಿ ಪ್ರಕಟ ಆಗುತ್ತೆ, ನಾಳೆ ಆಗುತ್ತೆ ಅಂತಿದ್ರು. ಪದೇ ಪದೇ ಪಟ್ಟಿ ರಿಜೆಕ್ಟ್ ಆಗ್ತಾ ಇತ್ತು. ಅದು ರಾಹುಲ್ ಗಾಂಧಿ ಇರಬಹುದು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರಬಹುದು. ಮಾತುಕತೆ ನಡೆಸಿ ಈ ಹೆಸರು ಬೇಡ, ಆ ಹೆಸರು ಬೇಕು, ಹೀಗೆ ಒಂದಷ್ಟು ಫಿಲ್ಟರ್ ಮಾಡ್ತಾನೆ ಇದ್ರು. ಕೊನೆಗೂ ಇವತ್ತು ಪಟ್ಟಿ ಪ್ರಕಟ ಆಗಿದ್ದು ಸಿದ್ದರಾಮಯ್ಯನವರಿಗೆ ಅನೇಕ ನೂತನ ಸಚಿವರು ಈಗ ಅವ್ರನ್ನ ಭೇಟಿ ಆಗೋದ್ರ ಮೂಲಕ ಧನ್ಯವಾದ ತಿಳಿಸ್ತಾ ಇದ್ದಾರೆ.